ಹಾಯ್ ಹಲೋ ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಡಾಕ್ಟರ್ ಬ್ರೋ ಅಭಿಮಾನಿ ಮಿಸ್ಟರ್ ಬ್ರೋ ಟ್ರಾವೆಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲೇನು ಕಾಣಿಸ್ತಾ ಇಲ್ಲ ಗುರು, ಫುಲ್ ಫಾಗ್ ಇದೆ. ಯಪ್ಪೋ, ತೋರಿಸ್ತೀನಿ ನಿಮ್ಗೊಂದು ವ್ಯೂ ತೋರಿಸ್ತೀನಿ. ಬೆಂಗಳೂರಿಂದ ಈ ಪ್ಲೇಸಿಗೆ ಕೇವಲ 60 ಕಿಲೋಮೀಟರ್. ಮತ್ತೆ ಜನರು ತುಂಬಾ ಕಡಿಮೆ ಇದ್ದಾರೆ ಅಂದ್ರೆ ನೀವು ನಂಬ್ತೀರಾ? ನಂಬಲ್ಲ ತಾನೆ? ನಿಮಗೆ ನಂಬ್ಸೋದು ಇವತ್ತು ನನ್ನೊಂದು ಸಣ್ಣ ಪ್ರಯತ್ನ. ನಿಮ್ಗೆ ನಾನೊಂದು ಪ್ಲೇಸ್ ತೋರಿಸ್ತೀನಿ. ಆ ಪ್ಲೇಸಲ್ಲಿ ಒಂದೇ ಸ್ವಲ್ಪ ಜನ ಇರ್ತಾರೆ, ಜನನೇ ಇರಲ್ಲ. ಆಮೇಲೆ ನೀವು ಒಳ್ಳೆ ಸನ್ರೈಸ್ ನೋಡ್ಬೋದು. ಗುಡ್ಡ ಬೆಟ್ಟ ಇದೆ, ಆಮೇಲೆ ಫೋರ್ಟ್ ಇದೆ, ಆಮೇಲೆ 4-5 ದೇವಸ್ಥಾನ ಇದೆ. ನಿಮ್ಗೆಲ್ಲ ತೋರಿಸ್ತೀನಿ ವಿಡಿಯೋದಲ್ಲಿ. ಹಾಗೇ ರೀ, ನಿಮ್ಗೆ ತುಂಬಾ ಎಂಟರ್ಟೈನ್ ಮಾಡ್ತೀನಿ ವಿಡಿಯೋದಲ್ಲಿ. ಲೆಟ್ಸ್ ಸ್ಟಾರ್ಟ್. ನಾನು ಬೆಳಗ್ಗೆ 4 ಗಂಟೆ ಬೆಂಗಳೂರಿಂದ ಹೊರಟಿದ್ದೆ. 5 ಗಂಟೆಗೆ ಡೆಸ್ಟಿನೇಷನ್ ಬಂದು ಮುಟ್ಟಿದ್ದೀನಿ. ನೀವಿಲ್ಲಿ ಡೆಸ್ಟಿನೇಷನ್ ಬಂದಾಗ ಅಂದ್ರೆ ತುಮಕೂರು ಬೆಂಗಳೂರು ಹೈವೇ ಅಲ್ಲಿ ನಿಮ್ಗೊಂದು ರಾಯಲ್ ಟೀ ಇಂಡಿಯಾ ಶಾಪ್ ಸಿಗುತ್ತೆ. ಆ ಶಾಪ್ ಅಲ್ಲಿ ನೀವು ಟೀ ಕುಡ್ಕೊಂಡು ಅಲ್ಲೇ ಆ ಶಾಪ್ ಅಲ್ಲಿ ನೀವೇನಾದ್ರೂ ಬೈಕ್ ಇಟ್ರೆ ಅಲ್ಲಿಂದ ಕೇವಲ ಒಂದು 200 ಮೀಟರ್ ಅಲ್ಲಿದೆ ಶಾಪ್. ಅಲ್ಲಿಂದ ಅಲ್ಲಿ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಅಂತ ಬೋರ್ಡ್ ಇದೆ. ಆ ಬೋರ್ಡ್ ಅಲ್ಲಿ ನೀವು ಹೋದ್ರೆ ಸೀದಾ ಹೋಗ್ತೀರಾ. ಅಲ್ಲೇ ಟ್ರ್ಯಾಕ್, ಅಲ್ಲೇ ಇರೋದು ಗುಡ್ಡ. ನೀವು ಬೈಕ್ ಸೇಫ್ ಆಗಿ ಇಡ್ಬೇಕಂದ್ರೆ ಬೈಕ್ ಇಲ್ಲೇ ಸೇಫ್ ಆಗಿ ಇಟ್ಟೋಗಿ. ಅಲ್ಲಿ ಆಕ್ಚುಲಿ ಸೇಫ್ ಆಗಿರಲ್ಲ. ನೀವು ಇಲ್ಲಿ ಬಂದ ತಕ್ಷಣ ನಿಮ್ಗೆ 2 ಆಪ್ಷನ್ ಇರುತ್ತೆ. ಒಂದು ಹಿಂಗ್ ಹೋಗೋದು, ನೀವೇನಾದ್ರೂ ಬೈಕ್ ತಗೊಂಡ್ ಬಂದ್ರೆ ಬೈಕ್ ಅಲ್ಲಿ ನಿಲ್ಸ್ಲಿಲ್ಲ, ಇಲ್ಲ ಸೀದಾ ಒಳಗಡೆನ ತಗೊಳ್ತೀರಾ ಅಂದ್ರೆ ಬೈಕ್ ಸೀದಾ ಒಳಗಡೆ ತಗೊಂಡು ಹೋಗ್ಬೋದು. ಇಲ್ಲ ನೀವು ನಡ್ಕೊಂಡ್ ಬರ್ತೀರಾ ಅಂದ್ರೆ ಹಿಂಗ್ ಮೇಲೆ ಹೋಗ್ಬೇಕು. ಟ್ರ್ಯಾಕ್ ನ ಪಾಸ್ ಮಾಡಿ ಟ್ರಕ್ ಸ್ಟಾರ್ಟ್ ಮಾಡೋದು. ಈ ತರ ನೀವು ರೈಲ್ವೆ ಟ್ರ್ಯಾಕ್ ನ ದಾಟಿ ಹೋಗ್ಬೇಕು. ಬೈಕ್ ಇದ್ರೆ ರೈಲ್ವೆ ಟ್ರ್ಯಾಕ್ ಕೆಳಗಡೆ ಸಬ್ಬೆ ತರ ಇದೆ, ಹಂಗ್ ಬೈಕ್ ತಗೊಂಡು ಒಳಗೆ ಹೋಗ್ಬೋದು. ಆದ್ರೆ ಬೈಕ್ ಇಲ್ಲ ಅಂದ್ರೆ ಬೈಕ್ ಅಲ್ಲೇ ನಿಲ್ಸ್ ಬಂದ್ರೆ ಈ ತರ ಟ್ರ್ಯಾಕ್ ಅನ್ನ ದಾಟಬೇಕು. ಟ್ರ್ಯಾಕ್ ದಾಟುವಾಗ ಸ್ವಲ್ಪ ಜಾಗ್ರತೆ, ಟ್ರೈನ್ ಇದೆಯಾ ಇಲ್ಲ ಅಂತ ನೋಡ್ಕೊಂಡು ದಾಟಿ. ನಾನು ಟ್ರಕ್ ಮಾಡುವಾಗ ಫುಲ್ ಕತ್ಲಿತ್ತು, ಅದಕ್ಕೆ ವಿಡಿಯೋ ಮಾಡಿರ್ಲಿಲ್ಲ. ಈಗ ವಾಪಸ್ ಹೋಗ್ತಾ ವಿಡಿಯೋ ಮಾಡ್ತೀನಿ. ಬೆಳಗ್ಗೆ 6 ಗಂಟೆಗೆ ಬಂದಿದ್ದೆ, ಆದ್ರೆ ನಂಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ನಾನು ಬೆಳಗ್ಗೆ 5 ಗಂಟೆ ಟ್ರಕ್ ಸ್ಟಾರ್ಟ್ ಮಾಡಿದ್ದೆ. 6 ಗಂಟೆಗೆ ಇಲ್ಲಿದ್ದೆ. ನನ್ನ ಮೇಲೆ 3/4 ಗಂಟೆ ತಗೊಳ್ತು. 5:45 ಇಲ್ಲಿದ್ದೆ. ರಾತ್ರಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಈಗ ನಾನು ವಿಡಿಯೋ ಮಾಡ್ತಿದ್ದೀನಿ. ಸೊ ಭಟ್ರು ನೋಡಿ ಎಲ್ಲ ಕ್ಲೀನ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಏನಂದ್ರೆ ತುಂಬ ಚೆನ್ನಾಗಿದೆ. ನಾನಂದ್ರೆ ನೈಟ್ ಸ್ವಲ್ಪ ರಾತ್ರಿ ಇರೋಂಥ ವಿಡಿಯೋ ಮಾಡೋಕ್ಕೆ ಹೋಗಿಲ್ಲ. ಅದಕ್ಕೆ ಈಗ ಬೆಳಕಾದ್ಮೇಲೆ ವಿಡಿಯೋ ಮಾಡ್ತೀನಿ. ಮತ್ತೆ ಅವಾಗಂತೂ ಫುಲ್ ಫಾಗ್ ಇತ್ತು. ನಾನು ನಿಮ್ಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಈಗ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ. ಬನ್ನಿ ಇನ್ನು ಮುಂದೆ ಹೋಗೋಣ, ಮುಂದೇನು ಸಿಗುತ್ತಂತ. ನಿಮ್ಗೆ ಫಸ್ಟ್ ದೇವಸ್ಥಾನ ಈ ಹನುಮಾನ್ ದೇವಸ್ಥಾನ ಸಿಗುತ್ತೆ. ಇಲ್ಲಿಂದ ಹಿಂಗೆ ಸ್ಟ್ರೇಟ್ ಹೋದ್ರೆ ನೋಡಿ ಅಲ್ಲಿ ಗುಡ್ಡ ಕಾಣಿಸ್ತಿದೆ. ಹಿಂಗೆ ಸ್ಟ್ರೇಟ್ ಹೋಗ್ಬೇಕು. ಇಲ್ಲಿ ನಿಮ್ಗೊಂದು ಹನುಮಾನ್ ದೇವಸ್ಥಾನ ಸಿಗುತ್ತೆ. ಹನುಮಾನ್ ದೇವಸ್ಥಾನ ದರ್ಶನ ಮಾಡಿ ನೀವು ಸೀದಾ ಹಿಂಗೆ ಹೋಗ್ಬೋದು. ನೀವೀಗ ಟ್ರಕ್ ಮಾಡ್ತಾ ನಿಮ್ಗೆ ಅಲ್ಲೊಂದು ಹನುಮಂತನ ದೇವಸ್ಥಾನ ಕಾಣುತ್ತೆ. ದೇವಸ್ಥಾನ ಕಾಣಿದ ತಕ್ಷಣ ನೀವು ಹಿಂಗೆ ಸೀದಾ ಹಿಂಗೆ ನಡ್ಕೊಂಡು ಬಂದ್ರೆ ರೈಟ್ ಅಲ್ಲಿ ಒಂದು ರೋಡ್ ಇದೆ, ಲೆಫ್ಟ್ ಅಲ್ಲಿ ಒಂದು ರೋಡ್ ಇದೆ. ನೀವು ಹಿಂಗೆ ರೈಟ್ ತಗೊಂಡ್ರೆ ನೀವು ಸೀದಾ ಪೀಕಿಗೆ ಹೋಗ್ತೀರಾ. ನೋಡಿ, ನೀವೇನಾದ್ರೂ ಹಿಂಗೆ ರೈಟ್ ತಗೊಂಡ್ರೆ ಪೀಕಿಗೆ ಹೋಗ್ತೀರಾ. ನೀವೇನಾದ್ರೂ ಲೆಫ್ಟ್ ತಗೊಂಡ್ರೆ ದರ್ಗಾ ಮತ್ತೆ ಆ ಪೀಕ್ ಮತ್ತೆ ಅಲ್ಲೊಂದು ದೇವಸ್ಥಾನ ಇದೆ, ಫುಲ್ ಡಿಸ್ಟ್ರಾಯ್ ಆಗಿದೆ ದೇವಸ್ಥಾನ, ಅದು ಸಿಗುತ್ತೆ. ಹಿಂಗೋದ್ರೆ ರೈಟ್ ಹೋದ್ರೆ ಪೀಕ್, ಲೆಫ್ಟ್ ಹೋದ್ರೆ ದರ್ಗಾ. ಬನ್ನಿ ದರ್ಗಾ ಎಕ್ಸ್ಪ್ಲೋರ್ ಮಾಡೋಣ. ಇಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ. ಜಾಸ್ತಿ ಅಂದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಲಿಮಿಟ್ಗಿಂತ ಹೊರಗಿದೆ ಪ್ಲಾಸ್ಟಿಕ್ಸ್. ನೋಡಿ, ನೀವು ಎಲ್ಲಿ ನೋಡ್ರು ಬರೀ ಪ್ಲಾಸ್ಟಿಕ್ ನೋಡ್ತೀರಾ. ಕ್ರೌಡ್ ಅಷ್ಟಿಲ್ಲ, ಆದ್ರೂ ಪ್ಲಾಸ್ಟಿಕ್ ಜಾಸ್ತಿ ಇದೆ. ಸ್ವಲ್ಪ ಇಲ್ಲಿ ಬಂದ್ರೆ ಪ್ಲಾಸ್ಟಿಕ್ನೆಲ್ಲ ಹಂಗೆ ವಾಪಸ್ ತಗೊಂಡು ಹೋಗ್ಬೇಡಿ, ಡಸ್ಟ್ಬಿನ್ಗೆ ಹಾಕಿ. ಇಲ್ಲೆಲ್ಲ ಬಿಸಾಡಕ್ ಹೋಗ್ಬೇಡಿ. ಸುಮ್ಮನೆ ಇಂಥ ಒಳ್ಳೆ ಪ್ಲೇಸ್ನ ಹಾಳು ಮಾಡಕ್ ಹೋಗ್ಬೇಡಿ. ಈ ಪ್ಲೇಸಲ್ಲಿ ತುಂಬಾ ಎಕ್ಸ್ಪ್ಲೋರ್ ಮಾಡೋದು ತುಂಬಾ ಜಾಗ ಇದೆ. ನಾನು ನಿಮ್ಗೆ ಏನು ಹೇಳೋದಂದ್ರೆ, ಆ ನಂದಿ ಹಿಲ್ಸ್ ಎಲ್ಲ ಸ್ಕಿಪ್ ಮಾಡಿ ಸೀದಾ ಈ ಪ್ಲೇಸಿಗೆ ಬಂದ್ಬಿಡಿ. ತುಂಬಾ ಚೆನ್ನಾಗಿದೆ. ನಿಮ್ಗೆ ಲೇಕು ಸಿಗುತ್ತೆ, ಈ ತರ ದೊಡ್ಡ ದೊಡ್ಡ ಬೆಟ್ಟನೂ ಸಿಗುತ್ತೆ. ನಿಮಗೆ ನೋಡಿ, ನಾ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡಿ, ಅಲ್ಲಿ ನಿಮ್ಗೆ ಏನ್ ಕಾಣಿಸ್ತಿದ್ಯಲ್ಲ ನೋಡಿ, ಆ ಶೇಪ್ ನೋಡಿ, ಕರೆಕ್ಟ್ ಮೂಗು ಬಾಯಿ ಆ ಕಣ್ಣು ನೋಡಿ, ಸೇಮ್ ಒಂಥರ ಮನ್ಸ್ರ ಮುಖ ತರ ಇದೆಯಲ್ಲ, ಏನ್ ವಿಚಿತ್ರ ನೋಡಿ. ಬನ್ನಿ ಹೋಗೋಣ. ನೋಡಿ ದೇವಸ್ಥಾನ ಎಲ್ಲ ಫುಲ್ ಡಿಸ್ಟ್ರಾಯ್ ಮಾಡಿದ್ರೆ. ತುಂಬಾ ಒಳ್ಳೆ ಇತ್ತು ದೇವಸ್ಥಾನ. ಈ ದೇವಸ್ಥಾನದ ಒಂದು ಹಳೆ ಕಾಲದ್ದು ಶಿವಲಿಂಗ ಇದೆ ನೋಡಿ, ನಿಮ್ಗೆ ತೋರಿಸ್ತೀನಿ ನಾನು. ಇಲ್ಲೇ ಇದೆ ನೋಡಿ ಶಿವಲಿಂಗ, ಹಳೆ ಕಾಲದ್ದು. ಹಿಂಗೆ ಸ್ವಲ್ಪ ಸ್ಟ್ರೇಟ್ ಆದ್ರೆ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಬನ್ನಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ. ಅಲ್ಲಿದೆ ದೇವಸ್ಥಾನ ಫುಲ್ ಡಿಸ್ಟ್ರಾಯ್ ಮಾಡಿದ್ದಾರೆ. ಆಗಿನ ಕಾಲದಲ್ಲಿ ಏನೋ ಯುದ್ಧ ಆಗಿರ್ಬೋದು, ಫುಲ್ ಡಿಸ್ಟ್ರಾಯ್ ಮಾಡಿದ್ದಾರೆ. ಬನ್ನಿ ನೋಡೋಣ ಹೇಗಿದೆ ದೇವಸ್ಥಾನ. ಫೈನಲಿ ನಾವು ಆ ಹಳೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಬಂದಿದ್ದೀನಿ.
ನೋಡಿ ಇಲ್ಲಿ ನಿಮಗೆ ಈ ನಿಜಗಲ್ ಬೆಟ್ಟದಲ್ಲಿ ಫುಲ್ ಪ್ಯಾನರೋಮಿಕ್ ವ್ಯೂ ಸಿಗುತ್ತೆ, ತುಂಬಾ ಎಂಜಾಯ್ ಮಾಡ್ಬೋದು. ಆಮೇಲೆ ಹಂಗೆ ಹಿಂಗೆ ಇಲ್ಲಿ ಫುಲ್ ನಾವು ಹಳೆ ದೇವಸ್ಥಾನ ಬಂದು ನಿಮ್ಗೆ ತೋರಿಸ್ತೀನಿ ನೋಡಿ. ನೀವು ಮತ್ತೆ ಇಲ್ಲಿ ಬೆಳಗ್ಗೆ ಸನ್ರೈಸ್ ನೋಡಕ್ ಬರ್ತೀರಾ ಅಂದ್ರೆ ಇಲ್ಲಿ ಸ್ವಲ್ಪ ಬೆಳಗ್ಗೆ ಒಬ್ಬೊಬ್ರೆ ಬರಕ್ ಹೋಗ್ಬೇಡಿ, ತುಂಬಾ ರಿಸ್ಕ್ ಇದೆ. ಯಾಕಂದ್ರೆ ಸುಮ್ ಕತ್ಲಿದೆ. ಅಲ್ಲಲ್ಲಿ ನಿಮ್ಗೆ ಸ್ಟ್ರೀಟ್ ಲೈಟ್ಸ್ ಕಾಣುತ್ತೆ, ಆದ್ರೂ ಸ್ವಲ್ಪ ಡೇಂಜರ್. ಯಾಕಂದ್ರೆ ಇಲ್ಲಿ ಮಂಗ, ನಾಯಿ ಮತ್ತೇನಾದ್ರೂ ಬೇರೆ ಪ್ರಾಣಿಗಳು ಇರ್ಬೋದು. ಅದಕ್ಕೆ ತುಂಬಾ ಜಾಗ್ರತೆಯಿಂದ ನಾವು ಬರ್ಬೇಕು. ಈ ದೇವಸ್ಥಾನ ಮೇನ್ ರೀಸನ್ ಕಟ್ಟಿದ್ದು ಏನಂದ್ರೆ ಈ ನಿಜಗಲ್ ಬೆಟ್ಟ ಮಾಡಿದ್ ಯಾಕಂದ್ರೆ ತುಂಬಾ ಡಿಫೆನ್ಸಿಗೆ ತುಂಬಾ ಯೂಸ್ ಆಗ್ತಿತ್ತು. ಯಾಕಂದ್ರೆ ತುಂಬಾ ಟಾಪ್ ಪೀಕಲ್ ಇದೆ. ಅಂದ್ರೆ ನಿಮ್ಗೆ ಇಲ್ಲಿ ಫೋರ್ಟ್ ಎಲ್ಲ ಕಾಣಕ್ ಸಿಗುತ್ತೆ, ತುಂಬಾ ಸೇಫ್ಟಿ ಆಗಿರ್ತಿತ್ತು ಆಗಿನ ಕಾಲದಲ್ಲೆಲ್ಲ. ನೋಡಿ ನೀವು ಇಲ್ಲಿ ಲಾಸ್ಟಿಗೆ ಅಂದ್ರೆ ಎಂಡಿಂಗ್ ನೀವು ಟ್ರಕ್ ಮಾಡ್ತಾ ಬರುವಾಗ ನಿಮ್ಗೆ ಈ ತರ ಸಪೋರ್ಟಿಗೆ ಕೊಟ್ಟಿರ್ತಾರೆ. ಅವಾಗ ಬೆಳಗ್ಗೆ ಅಂತೂ ಎಷ್ಟು ಕೋಲ್ಡ್ ಇತ್ತು ಅಂದ್ರೆ ಇಲ್ಲಿ ಫುಲ್ ನೀರ್ ಆಗೋಗಿತ್ತು. ಇದಷ್ಟು ಗಟ್ಟಿ ಇಲ್ಲ, ಶೇಕ್ ಆಗುತ್ತೆ. ಸ್ವಲ್ಪ ನೋಡ್ಕೊಂಡು ಜಾಗ್ರತೆಯಿಂದ ಹತ್ಬೇಕು. ನೋಡಿ ಈ ತರ ಮೆಟ್ಲಿರುತ್ತೆ, ಹಿಂಗ್ ಹೋಗಿ ಹಂಗೋಗಿ ಅಲ್ಲೊಂದು ದೇವಸ್ಥಾನ ಇರುತ್ತೆ. ದೇವಸ್ಥಾನ ಆದ್ಮೇಲೆ ದರ್ಶನ ಮಾಡಿ ಸೀದಾ ಮೇಲೆ ಟಾಪ್ ಮಸ್ತಿದೆ. ತಗೋ ಬಾಳೆಹಣ್ಣು ನಿಂಗೆ, ತಗೋ ಗುರು, ಇನ್ನೊಂದು ತಗೋ ಬಾರೋ ಶಿಷ್ಯ. ಬೇಡವಾ? ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ? ತಗೋ ನೀನ್ ತಗೋ, ನಿನ್ಗೆ ತಗೋ. ಹಾಯ್ ಮಾಡಲ್ಲಿ, ಹಾಯ್ ಮಾಡೋ ಇದ್ರೆ ಅವನಮ್ಮ ತಗೋ. ಬಾಯ್. ನಾನು ಇಲ್ಲಿ ವಾಕ್ ಮಾಡ್ತಾ ಇಲ್ಲಿ ಮುಂದೆ ಬಂದೆ. ಇಲ್ಲೊಂದು ಡೆಡ್ ಎಂಡ್ ಸಿಗುತ್ತೆ ನಿಮ್ಗೆ. ಈ ಡೆಡ್ ಎಂಡ್ ಅಲ್ಲಿ ನಿಮ್ಗೆ ಒಂದು ದರ್ಗಾ ಮತ್ತೆ ಒಂದು ದೇವಸ್ಥಾನ ಸಿಗುತ್ತೆ. ನಿಮ್ಗೆ ತೋರಿಸ್ತೀನಿ ನೋಡಿ. ದರ್ಗಾ, ದೇವಸ್ಥಾನ, ಒಂದು ಸಣ್ಣ ಕೆರೆ ಇದೆ. ಅಲ್ಲಿ ಅವರೆಲ್ಲ ಪಾರ್ಟಿ ಮಾಡ್ತಿದ್ದಾರೆ ನೋಡಿ, ಅಲ್ಲೆಲ್ಲ ಪಾರ್ಟಿ ಮಾಡ್ತಿದ್ದಾರೆ. ವಾವ್, ಸನ್ರೈಸ್ ಎಲ್ಲ ತುಂಬಾ ಚೆನ್ನಾಗಾಯ್ತು. ನಿಮಗೆ ಈ ವಿಡಿಯೋದಲ್ಲಿ ಅಲ್ಲೇನ್ ಕಲ್ಲು ಕಾಣಿಸ್ತಾ ಇದೆಯಲ್ಲ, ಆ ಕಲ್ ಶೇಪ್ ಸೇಮ್ ಹನುಮಂತನ್ ತರನೇ ಇದೆ ನೋಡಿ. ಅಲ್ಲಿ ಕರೆಕ್ಟ್ ಆಗಿ ನೋಡಿ, ಇದಿಷ್ಟು ಭಾಗ ಸೇಮ್ ಹನುಮಂತನ್ ಫೇಸ್ ತರನೇ ಇದೆ ನೋಡಿ. ನಾನೀಗ ಫೈನಲ್ ಸ್ಪಾಟಿಗೆ ಬಂದಿದ್ದೇನೆ. ನಾನು ಫಸ್ಟ್ 6 ಗಂಟೆಗೆ ಇಲ್ಲಿ ಬಂದು ಮುಟ್ಟಿದಾಗ ಏನೂ ಕಾಣಿಸ್ತಿರ್ಲಿಲ್ಲ, ಫುಲ್ ಫಾಗ್ ಇತ್ತು. ಅದಕ್ಕೆ ನಾನು ವಿಡಿಯೋ ಮಾಡಕ್ ಹೋಗ್ಲಿಲ್ಲ, ಮತ್ತೆ ನೈಟ್ ಆಗಿತ್ತು. ಅದಕ್ಕೆ ಇಷ್ಟು ಬಿಸಿಲಾಗುತ್ತೆ ಅಂತ. ಈ ಟೈಮ್ 8:50 ಹೇಗೆ ಕಾಣಿಸುತ್ತೆ ನೋಡಿ. ಈಗೂ ಸ್ವಲ್ಪ ಗಾಳಿ ಸ್ವಲ್ಪ ಜೋರಿದೆ. ನೀವು ಸ್ವಲ್ಪ ಈ ಕಡೆ ತಿರುಗಿದ್ರೆ ನಿಮಗೆ ಅಲ್ಲಿ ಶಿವಗಂಗೆ ಹಿಲ್ಸ್ ಕಾಣುತ್ತೆ. ಶಿವಗಂಗೆ ಹಿಲ್ಸ್ ತುಂಬಾ ಚೆನ್ನಾಗಿದೆ. ಅದು ನಂಗೆ 6 ಗಂಟೆಗೆ ಬಂದಾಗ ಕಾಣಿಸ್ತಿತ್ತು. ಆಮೇಲೆ ಫುಲ್ ಫಾಗ್ ಆಯ್ತು, ಏನು ಕಾಣಿಸ್ತಿರ್ಲಿಲ್ಲ. ಈಗ ನಿಮ್ಗೆ ನಾನು ಕೆಲವೊಂದು ಕ್ಲಿಪ್ಸ್ ತೋರಿಸ್ತೀನಿ, ಕಾಣಿಸ್ತಿದೆ, ನನ್ನ ಕಣ್ಣಲ್ಲಿ ಕಾಣ್ತಿದೆ, ನಿಮ್ಗೆ ಕಾಣ್ತಿಲ್ಲ ನೋಡಿ. ಈಗ ಫೈನಲ್ ಡೆಸ್ಟಿನೇಷನ್ ಬಂದಿದ್ದೀನಿ, ತುಂಬಾ ಚೆನ್ನಾಗಿದೆ, ಟಾಪ್ ಇದೆ ಮಾತ್ರ. ನಾನು ಈ ಪ್ಲೇಸ್ ನೋಡಿ ನನಗೆ ಒಂದೇನು ಅನಿಸ್ತಂದ್ರೆ, ಆ ನಂದಿ ಹಿಲ್ಸ್ ಅಷ್ಟು ಜನ ಹೋಗ್ತಾರಲ್ಲ, ಅದ್ರ ಸ್ಕಿಪ್ ಮಾಡಿ ಈ ಪ್ಲೇಸಿಗೆ ಬಂದ್ಬಿಡಿ. ತುಂಬಾ ಚೆನ್ನಾಗಿದೆ. ನಿಜಗಲ್ ಬೆಟ್ಟ, ತುಮಕೂರು ರೋಡ್, ತುಮಕೂರು ಮತ್ತೆ ಬೆಂಗಳೂರು ಹೈವೇಲ್ ಸಿಗುತ್ತೆ. ದಾಬಾಸ್ಪೇಟೆ ಏನಿದೆಯಲ್ಲ, ಬೆಂಗಳೂರು ಹೈವೇಲ್ ದಾಬಾಸ್ಪೇಟೆಯಲ್ಲಿ ಲೆಫ್ಟ್ ತಗೊಳ್ಳಿ. ಅಲ್ಲೊಂದು ಟೀ ಸ್ಟಾಲ್ ಇದೆ, ಏನೋ ರಾಯಲ್ ಇಂಡಿಯಾ ಟೀ ಸ್ಟಾಲ್ ಅಂತ ಏನೋ ಇದೆ. ಅಲ್ಲೇ ಬೈಕ್ ನಿಲ್ಸು, ಆರಾಮಾಗಿ ಬರ್ಬೋದು. ಮತ್ ನೀವು ಈ ಒಳಗಡೆ ಆಫ್ ರೋಡ್ ಮಾಡ್ಕೊಂಡೆಲ್ಲ, ಟ್ರಕ್ ಮಾಡ್ಕೊಂಡೆಲ್ಲ ಬರಕ್ ಹೋಗ್ಬೇಡಿ. ಯಾಕಂದ್ರೆ ಇಲ್ಲಿ ಸ್ವಲ್ಪ ರಿಸ್ಕ್ ಇದೆ, ಅಷ್ಟು ಸೇಫ್ ಇಲ್ಲ. ಸೊ ಆ ಟೀ ಸ್ಟಾಲ್ ಅಲ್ಲೇ ಬೈಕ್ ಇಟ್ಟು ಬರ್ಬೋದು, ಆರಾಮಾಗಿ ಬರ್ಬೋದು. ಜಾಸ್ತಿ ಕಷ್ಟನೇ ಆಗಲ್ಲ, ಆರಾಮಾಗಿ ಪೀಸ್ ಆಗಿ ಬರ್ಬೋದು ನೋಡಿ. ಈಗ ನಾನು ನಿಮ್ಗೆ 8:50 ಆಗಿದೆ. ನಾನು ನಿಮ್ಗೆ ಈಗ ವ್ಯೂ ತೋರಿಸ್ತೀನಿ, ಹೇಗೆ ಕಾಣಿಸುತ್ತೆ ನೋಡಿ. I don't take shit, I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't. ಈ ನಿಜಗಲ್ ಬೆಟ್ಟದಲ್ಲಿ ಶಿವನ್ ದೇವಸ್ಥಾನ, ಹನುಮಂತನ ದೇವಸ್ಥಾನ, ಒಂದು ದರ್ಗಾ, ಇಷ್ಟು ನೀವು ನೋಡ್ಬೋದು. ಈ ನಿಜಗಲ್ ಬೆಟ್ಟ ನೀವು ವಿಸಿಟ್ ಮಾಡೋ ಬೆಸ್ಟ್ ಟೈಮ್ ಅಂದ್ರೆ ನಾನು ಹೇಳೋದು ಅಕ್ಟೋಬರ್ ಇಂದ ಮಾರ್ಚ್ ತನಕ. ಜನವರಿಗೆ ಬನ್ನಿ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಫುಲ್ ಫಾಗ್ ಆಗಿರುತ್ತೆ, ತುಂಬಾ ಚೆನ್ನಾಗಿದೆ. ನೀವು ತುಂಬಾ ಬಂದು ಎಂಜಾಯ್ ಮಾಡ್ಬೋದು. ನಿಜಗಲ್ ಬೆಟ್ಟ ಚೋಳ ಮತ್ತೆ ಹೊಯ್ಸಳ ಸಮಯದಲ್ಲಿ ಬೆಟ್ಟ ಕಟ್ತಾರೆ. ಈ ಬೆಟ್ಟ ಮತ್ತೆ ಅಷ್ಟು ಫೇಮಸ್ ಅಲ್ಲ, ಜನ ಸ್ವಲ್ಪ ಕ್ರೌಡ್ ಕಡಿಮೆ ಇದೆ.
ನೀವು ಬಂದು ಎಂಜಾಯ್ ಮಾಡ್ಬೋದು. ನಿಜಗಲ್ ಬೆಟ್ಟ ಟ್ರಕ್ ಈಸಿ ಟು ಮಾಡರೇಟು ಅಲ್ಲ, ಈಸಿ ಟ್ರಕ್ ಅಂತಾನೆ ಹೇಳ್ಬೋದು. ವಯಸ್ಸಾದವರೆಲ್ಲ ಬರ್ತಾರೆ. ಈಸಿ ಟ್ರಕ್ 1 ಗಂಟೆ ತಗೊಳುತ್ತಂತ ಗೂಗಲಲ್ಲಿ ತೋರಿಸ್ತಾ ಇತ್ತು, ಬಟ್ ನಾನು 45 ಮಿನಿಟ್ಸಲ್ಲಿ ಹತ್ತಿದ್ದೀನಿ. ಆಮೇಲೆ ಇದ್ರ ಏನು ಎಲಿವೇಶನ್ ಇದೆಯಲ್ಲ, ಇದು ಅಂದರೆ ಈ ಬೆಟ್ಟದ ಏನು ಎಲಿವೇಶನ್ ಹೈಟ್ ಇದೆಯಲ್ಲ, ಅದು 2475 ಫೀಟ್ ಹೈಟ್ ಇದೆ. ತುಂಬ ಫಾಗಿಯಾಗಿ ನಿಮ್ಗೆ ಕಾಣ್ಬೋದು ನೋಡಿ, ಇಲ್ಲೆಲ್ಲ ಗುಡ್ಡ. ನಿಜಗಲ್ ಬೆಟ್ಟ, ಈ ಬೆಟ್ಟ 17ನೇ ಶತಮಾನದಲ್ಲಿ ಚಿಕ್ಕದೇವರಾಜ ಒಡೆಯರ್ ಕಟ್ತಾರೆ. ಆಮೇಲೆ ಅವರಾದ್ಮೇಲೆ ಅವರ ಶತ್ರುಗಳಾದ ಹೈದರ್ ಮತ್ತೆ ಟಿಪ್ಪು ಸುಲ್ತಾನ್ ಆಳ್ತಾರೆ. ಇದ್ರ ಮಧ್ಯ ಮರಾಠರು ಆಳ್ತಿದ್ರು. ಇದೆಲ್ಲ ಆದ್ಮೇಲೆ ನಮ್ಮ ಬೆಂಗಳೂರಿನ ರಾಜ ಕೆಂಪೇಗೌಡರು ಇದನ್ನ ಡಿಫೆನ್ಸ್ ಆಗಿ ಯೂಸ್ ಮಾಡ್ತಾರೆ. ಯಾಕಂದ್ರೆ ಇದು ತುಂಬಾ ಟಾಪ್ ಅಲ್ಲಿ ಇರುತ್ತೆ, ವಾಚ್ ಪಾಯಿಂಟಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ, ಅದಕ್ಕೆ ಯೂಸ್ ಮಾಡ್ತಾರೆ ಇವರು. ಈಗ ನಾನು ಇಲ್ಲಿಂದ ಮೇಲೆ ಹತ್ಕೊಂಡು ಮೇಲೆ ಹೋಗ್ಬೇಕು. ಹತ್ತಕ್ಕೆ ಸ್ವಲ್ಪ ಭಯ ಆಗ್ತಿದೆ, ಸ್ವಲ್ಪ ಕಾಲೆಲ್ಲ ಜಾರುತ್ತೆ. ನೀವು ಬಂದ್ರೆ ಒಳ್ಳೆ ಟ್ರಕ್ಕಿಂಗ್ ಶೂ ಹಾಕೊಂಡು ಬನ್ನಿ, ಮತ್ತೆ ಚಪ್ಪಲೆಲ್ಲ ಹಾಕೊಂಡು ಬರ್ಬೇಡಿ. ದೇವರನಿಗೂ ನೀವು ಜಾರ್ಕೊಂಡು ಬೀಳ್ತೀರಾ. ನಂಗೆ ಈ ತರ ಜಾರ್ತಿದೆ ಗುರು, ಜಾರದ್ ಗುರು. ನಿಜಗಲ್ ಬೆಟ್ಟದಲ್ಲಿ ತುಂಬಾ ದೊಡ್ಡ ದೊಡ್ಡ ಬಂಡೆಗಳಿವೆ, ಕಲ್ಲು ಬಂಡೆ. ನೋಡಿ ಎಷ್ಟು ದೊಡ್ಡ ಇದೆ ನೋಡ್ ಗುರು. ಇಷ್ಟು ದೊಡ್ಡ ಬಂಡೆ ನಾನು ನೋಡೇ ಇರ್ಲಿಲ್ಲ ನನ್ನ ಲೈಫಲ್ಲಿ. ಯಪ್ಪ, ನಿಮಗೆ ಇಲ್ಲಿ ಟ್ರಕ್ ಮಾಡ್ತಾ ನಿಮ್ಗೊಂದು ದೇವಸ್ಥಾನ ಸಿಗುತ್ತೆ. ಫೈನಲ್ ಲಾಸ್ಟ್ ದೇವಸ್ಥಾನ ಇದು, ಶ್ರೀ ಸಿದ್ದೇಶ್ವರ ಸ್ವಾಮಿ ಸನ್ನಿಧಿ ಅಂತ. ನೋಡಿ ಈ ತರ ಸ್ಟೆಪ್ಸ್ ಇರುತ್ತೆ. ನೀವು ಇಲ್ಲಿ ಬಂದ್ರೆ, ಈ ಪ್ಲೇಸಿಗೆ ಬಂದ್ರೆ ನೀವು 95% ಟ್ರಕ್ ಕಂಪ್ಲೀಟ್ ಮಾಡಿದಾಗ್ಲೆ. ಹಂಗೆ ಹಿಂಗಿಂದ ಸ್ವಲ್ಪ ಈ ಕಡೆಯಿಂದ ಹಿಂಗ್ ನಡ್ಕೊಂಡು ಹೋಗಿ ಆ ಕಡೆ ಹೋದ್ರೆ ನೀವು ಮತ್ತೆ ಟಾಪ್ ಆಗಿ ಹೋಗ್ತೀರಾ. ಎಲ್ಲಂದ್ರೆ ಇಲ್ಲಿ ಹೋಗ್ತೀರಾ ನೀವು, ಅಲ್ಲಿ ಮೇಲೆ. ಅಲ್ಲಿಂದ ಸನ್ರೈಸ್ ಎಲ್ಲ ತುಂಬಾ ನೋಡ್ಬೋದು. ओम सुमुखावृता स्वरूपं महारक्षकं देवतभ्यो नमः। शिवरसिद्धि विनायक स्वामी देवता, सिद्धेश्वर स्वामी देवता। ಈ ದೇವಸ್ಥಾನಕ್ಕೆ ಬಂದು ಕೈ ಮುಕ್ಕೊಂಡು ಈಗ ವಾಪಸ್ ಮೇಲ್ಗಡೆ ಹೋಗ್ತೀನಿ. ಇಲ್ಲಿಂದ ಒಂದು 5 ಮಿನಿಟ್ಸ್ ಬೇಡ, ಹೋಗ್ಬೋದು. ಇಲ್ಲಿ ಕೆಲವೊಬ್ರು ಟ್ರಕ್ಕಲ್ಲಿ ಬರ್ತಾರೆ, ಟ್ರಕ್ಕಿಂಗ್ ಮಾಡ್ತಾರೆ, ಪ್ಲೇಸ್ ನೋಡಿ ಹೋಗ್ತಾರೆ. ಆದ್ರೆ ಇನ್ ಕೆಲವೊಬ್ರು ಈ ತರ ಪ್ಲಾಸ್ಟಿಕ್ಸ್ ಎಲ್ಲ ನೋಡಿ ಇಲ್ಲೇ ಹಾಕೋಗ್ತಾರೆ. ಅದೇ ಬೇಜಾರ್ ಗುರು. ಪ್ಲಾಸ್ಟಿಕ್ಸ್ ಎಲ್ಲ ಹಾಕಕ್ ಹೋಗ್ಬೇಡಿ. ಏನ್ ಪ್ಲಾಸ್ಟಿಕ್ ತಂದಿರ್ತೀರಾ ಒಂದು ಕವರ್ ಅಲ್ಲಿ ಹಾಕಿ, ವಾಪಸ್ ಹೋಗುವಾಗ ಎಲ್ಲಾದ್ರೂ ಡಸ್ಟ್ಬಿನ್ ಇದ್ರೆ ಅದ್ರಲ್ಲಿ ಹಾಕೋಗಿ. ಎಲ್ಲ ಸುಮ್ಮನೆ ಇದ್ರಲ್ಲೆಲ್ಲ ಹಾಕಿ ಸುಮ್ಮನೆ ರಿಸ್ಕ್ ಯಾಕೆ ಮಾಡ್ಕೊಳ್ತೀರಾ. ನೋಡಿ ಇಷ್ಟೊಳ್ಳೆ ಪ್ಲೇಸ್ ಇದೆ, ಈ ಪ್ಲೇಸ್ ಅಲ್ಲಿ ಸ್ವಲ್ಪ ಕ್ರೌಡ್ ಕಡಿಮೆ ಇದ್ದಾರೆ, ಅದ್ರಲ್ಲೂ ನೀವು ಪ್ಲಾಸ್ಟಿಕ್ ಅಲ್ಲಿ ಹಾಕಿ ಒಳ್ಳೆ ಸೌಂದರ್ಯವನ್ನು ನಾಶ ಮಾಡ್ತಿದ್ದೀರಾ. ನಾನು ಇಲ್ಲಿ ಎಕ್ಸ್ಪ್ಲೋರ್ ಮಾಡ್ತಾ ನಂಗೊಂದು ಮಂಗ ಸಿಕ್ತು. ಮಂಗನ್ ತೋರಿಸ್ತೀನಿ ನೋಡಿ. ಹಾಯ್ ಹೇಳ್ಪುಟ. ಹಾಯ್. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಯಪ್ಪೋ ಗುರು, ಫುಲ್ ಫಾಗ್ ಮಾತ್ರ ಫುಲ್ ಫಾಗ್ ಜಾಸ್ತಿನೇ ಆಗ್ತಿದೆ ಈಗ. ನೋಡಿ ನಿಮ್ಗೆ ನಾನು ಒಂದು ಟೈಮ್ ಲ್ಯಾಪ್ಸ್ ಒಂದು ವಿಡಿಯೋ ತೋರಿಸ್ತೀನಿ. ಫಾಗ್ ಮಾತ್ರ ಫುಲ್ ಜಾಸ್ತಿನೇ ಆಗ್ತಿದೆ. ಫಸ್ಟ್ ಅಲ್ಲಿ ಶಿವಗಂಗೆ ಹಿಲ್ ಕಾಣ್ತಾ ಇತ್ತು, ಈಗ ಏನು ಕಾಣ್ತಾ ಇಲ್ಲ. ಫುಲ್ ಫಾಗ್ ಜಾಸ್ತಿ ಆಗಿದೆ ಗುರು. ಯಪ್ಪ ನೋಡಿ ಇಲ್ಲಿ ಇಷ್ಟು ಫಾಗ್ ಜಾಸ್ತಿನಾ? ಏನು ಕಾಣಿಸ್ತಾ ಇಲ್ಲ ಗುರು. ಫಸ್ಟ್ ಎಲ್ಲ ಕಾಣಿಸ್ತಿತ್ತು, ಫುಲ್ ಸ್ಪೀಡ್ ಅಲ್ಲಿ ಬರ್ತಿದೆ ಫಾಗ್. ಅಂದ್ರೆ ಈಸ್ಟ್ ಇಂದ ವೆಸ್ಟ್ ಗೆ ಹೋಗ್ತಿದೆ ಫಾಗ್ಸ್ ಎಲ್ಲ. ಫಾಗ್ ಮಾತ್ರ ಫುಲ್ ಹೆವಿ ಇದೆ. ಫಾಗ್ ಹೋಗೋ ತನಕ ನಿಂತ್ಕೊಂಡು ಕಾಯ್ತೀನಿ ನಾನು. ನಂಗೆ ಯಾಕಂದ್ರೆ ಪ್ಯಾನರೋಮಿಕ್ ವ್ಯೂ ಬೇಕು. ಇಲ್ಲೇನು ಕಾಣಿಸ್ತಾನೆ ಇಲ್ಲ ಗುರು, ಫುಲ್ ಫಾಗ್ ಇದೆ. ಯಪ್ಪೋ ತೋರಿಸ್ತೀನಿ ನಿಮ್ಗೊಂದು ವ್ಯೂ ತೋರಿಸ್ತೀನಿ ನೋಡು. ನೋಡ್ ಗುರು,
ಗುರು ಈ ಪ್ಲೇಸ್ ಮಾತ್ರ ನೀವು ವಿಸಿಟ್ ಮಾಡ್ಲೇಬೇಕು. ಎಷ್ಟು ಚೆನ್ನಾಗಿದೆ ಅಂದ್ರೆ, ಫಸ್ಟ್ ನಾನು ಇಲ್ಲಿ ಸುಮಾರು ಒಂದು 6:15 ಬಂದಾಗ ಏನು ಫಾಗ್ ಜಾಸ್ತಿ ಇರ್ಲಿಲ್ಲ. ಅಲ್ಲಿ ಆ ಕಡೆ ಶಿವಗಂಗೆ ಹಿಲ್ಸ್, ಈ ಕಡೆ ಸನ್ಸೆಟ್ ಎಲ್ಲ ಸನ್ ರೈಸ್ ಎಲ್ಲ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಈಗ ಫುಲ್ ಫಾಗ್ ಇದೆ ಗುರು. ಎಷ್ಟು ಫಾಗ್ ಇದೆ ಅಂದ್ರೆ ಏನು ಕಾಣಿಸ್ತಾ ಇಲ್ಲ ನೋಡಿ. ಇಲ್ಲಿ ಎಲ್ಲ ಫಾಗ್ ಅಲ್ಲಿ ತುಂಬೋಗಿದೆ. ನಿಮ್ಗೆ ತೋರಿಸ್ತೀನಿ ನೋಡಿ ನಾನು. ನೋಡ್ ಗುರು, ಯಪ್ಪ ಈಗ ಟೈಮು 7:30. ಈಗ ಟೈಮು ನಾನ್ ನೋಡಿ ನನಗೆ ಮಾತಾಡೋಕ್ ಆಗ್ತಿಲ್ಲ. ಫುಲ್ ಅಂದ್ರೆ ಒಂಥರ ಏನ್ ಹೇಳ್ತಾರ, ಅದು ಒಂಥರ ಗಂಟ್ಲೆಲ್ಲ ಬ್ಲಾಕ್ ಆಗಿದೆ. ಅಷ್ಟು ಕೋಲ್ಡ್ ಇದೆ ಇಲ್ಲಿ. ಅದಕ್ಕೆ ಮಂಕಿ ಕ್ಯಾಪ್ ಹಾಕೊಂಡಿದೀನಿ, ಮಂಕಿ ತರ ಕಾಣಿಸ್ತಿದೀನಿ. ನೋಡ್ ಗುರು, ಏನು ಕಾಣಿಸ್ತಾ ಇಲ್ಲ. ಫುಲ್ ಫಾಗೆ, ಬರೀ ಫಾಗೆ ಕಾಣಿಸ್ತಿದೆ. ನಿಮ್ಗೆ ನೋಡ್ಬೋದು ನಾನು ಹೇಳಿದ್ದು. ನೋಡಿ ಶಿವಗಂಗೆ ಹಿಲ್ಸ್ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಈಗ ನೋಡ್ರಿ ಅದು ಕಾಣಿಸ್ತಾ ಇಲ್ಲ ಗುರು. ಯಪ್ಪ ನೆಕ್ಸ್ಟ್ ಲೆವೆಲ್ ಇದೆ ಮಾತ್ರ ಪ್ಲೇಸ್. ನೀವು ಬೆಂಗಳೂರಲ್ಲಿ ಇದ್ಕೊಂಡು ನಂದಿ ಹಿಲ್ಸ್ಗೆ ಹೋಗ್ತೀರಾ ಅಂದ್ರೆ ವೇಸ್ಟ್ ಅಂತಾನೆ ಹೇಳ್ತೀನಿ ನಾನು. ಫುಲ್ ಜನ ರಾಶಿ ಇರ್ತಾರೆ ಈ ಪ್ಲೇಸ್ ಅಲ್ಲಿ. ನಿಜಗಲ್ ಬೆಟ್ಟದಲ್ಲಿ ಜನ ಏನಿಲ್ಲ ಅಂದ್ರೆ 1, 2, 3, 4, 5, 6, 7, 8 ಜನ ಇದೀವಿ ಅಷ್ಟೇ. 8 ಜನ ನೋಡಿ. ಇಷ್ಟು ದೊಡ್ಡ ಬೆಟ್ಟದಲ್ಲಿ 8 ಜನ ಇದೀವಿ. ಸನ್ರೈಸ್ ನೀವು ನೋಡ್ಬೋದು, ಮಸ್ತ್ ಇದೆ, ಸಖತ್ತಿದೆ ಗುರು. ನೋಡಿ ಹುಡುಗರೆಲ್ಲ ನೋಡಿ ನೋಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ರೆ. ಫಾಗ್ ಏನು ಕಾಣಿಸ್ತಾ ಇಲ್ಲ. ಏನಂದ್ರೆ ಏನು ಕಾಣಿಸ್ತಾ ಇಲ್ಲ. ನೀವು ಈ ಬೆಟ್ಟದ ಲೆಫ್ಟ್ ಸೈಡ್ ಬಂದಿದ್ರೆ ನಿಮ್ಗೆ ಏನ್ ಆ ಕಡೆ ಇದೆಯಲ್ಲ, ಅದು ರೈಲ್ವೆ ಟ್ರ್ಯಾಕ್ ಮತ್ತೆ ಹೈವೇ ಇದೆ. ತುಮಕೂರು ಬೆಂಗಳೂರು ಹೈವೇ ಅದು. ಈಗ ನೋಡಿ ಅದು ಕಾಣಿಸ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ ಗುರು. ಇವ್ನ್ ನೋಡಿ ಸೆಲ್ಫಿ ತಕೊಳ್ತಿದ್ದಾನೆ. ಯಪ್ಪ ಗುರು, ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಮಾತ್ರ. ನೆಕ್ಸ್ಟ್ ಲೆವೆಲ್. ನಂದಿ ಹಿಲ್ ಸ್ಕಿಪ್ ಮಾಡಿ ನಿಜಗಲ್ ಬೆಟ್ಟಕ್ಕೆ ಬನ್ನಿ. ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯನ್ಸ್ ಬರ್ದ್ಕೊಡ್ತೀನಿ ನಾನು. ಅದು ಈ ಟೈಮಲ್ಲಿ. ಈಗ ಯಾವ ಮಂತ್ ಗುರು? ಈಗ ಯಾವ ಜನವರಿ. ಈಗ ಜನವರಿ 4. ಈಗ ಜನವರಿ ಟೈಮಲ್ಲಿ ಬನ್ನಿ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಾನಿಲ್ಲಿ ದೇವಸ್ಥಾನ ವಿಸಿಟ್ ಮಾಡಕ್ ಹೋಗಿದ್ದೆ. ಅಲ್ಲಿ ಭಟ್ರಿದ್ರು. ಭಟ್ರ ಹತ್ರ ಕೆಲವೊಂದು ಸ್ಟೋರಿ ಕೇಳಿದೆ, ಈ ದೇವಸ್ಥಾನ ಹೇಗಾಯ್ತು ಅಂತ. ನಿಮ್ಗ ನಿನ್ನ ಹೆಸರೇನು ಗೌಡ? ಗಡ್ಡಪ್ಪ. ಅವ್ರು ಭಟ್ರು ಹೇಳಿದ ವಿಷಯನ ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ನಿಜಗಲ್ ರಾಣಿ ಅಂತ ಆಳ್ವಿಕೆ ಮಾಡಿದಂತ ಜಾಗ. ಇದು ಕ್ರಿಸ್ತಶಕ 1822ರಲ್ಲಿ ಆಳ್ವಿಕೆ ಮಾಡಿದಂತ ಜಾಗ ಇದು. ಇದು ಹರಿಹರ 2 ಇರೋಂತ ದೇವ. ಮಹಾವಿಷ್ಣು ಇದ್ದಾನೆ, ಶಿವನು ಇರೋಂತ ಏಕೈಕ ಸ್ಥಳ ಇದು. ಹಾಗೂ ಮುಸ್ಲಿಮ್ಸ್, ಹಿಂದೂ ಧರ್ಮಗಳು ಏಕೈಕ ಸ್ಥಳ ಆಗಿರೋಂತ ಜಾಗ ಇದು. ಇಲ್ಲಿ ದೇವ, ಗಾಳಿ, ಗೋಡೆ, ಪಿಚಾಚಗಳು ಯಾವುದೇ ಇದ್ರು ನಿವಾರಣೆ ಆಗುತ್ತೆ. ಮಹಾನುಭಾವದಲ್ಲಿ ಬಂದು 3 ವಾರ ಪೂಜೆ ಮಾಡ್ಕೊಂಡು ಅನ್ನದಾನ ಮಾಡೋದ್ರಿಂದ, 4 ಜನಕ್ಕೆ ಅನ್ನದಾನ ಮಾಡೋದ್ರಿಂದ ಎಲ್ಲಾ ಬಗೆಯ ಕಷ್ಟಗಳು ನಿವಾರಣೆ ಆಗಿ ಸಕಲ ಇಷ್ಟಾರ್ಥ ಕೊಟ್ಟು ಕಾಪಾಡುವಂತ ದೇವರು ಇದು. ಹರಿಹರ 2 ಇರತಕ್ಕಂತ ಜಾಗ ಇದು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ತಗೊಂಡ್ ಬರ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬಾಯ್ ಬಾಯ್, ಗುಡ್ ನೈಟ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನೀವು ನಿಮ್ ಲೈಫ್ ಅಲ್ಲಿ ಎಷ್ಟೇ ಬಿಸಿ ಆಗಿರಿ, ಆದಷ್ಟು ಟೈಮ್ ಫ್ರೀ ಮಾಡ್ಕೊಂಡು ಈ ತರ ನೇಚರ್ ನ ನೋಡೋಕ್ ಸುತ್ತಾಡ್ತೀರಿ. ಯಾಕಂದ್ರೆ ಈ ತರ ಸಮಯ, ಈ ತರ ಟೈಮ್ ನಿಮ್ಗೆ ಇನ್ನೊಂದ್ಸಲ ಸಿಗಲ್ಲ.